Hi, welcome back to my channel English with Shivu sir. Please subscribe this channel and let's move on to today's class. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಇಂಗ್ಲಿಷ್ನ ಬಹುಮುಖ್ಯವಾಗಿರುವಂತಹ ಗ್ರಾಮರ್ ಟಾಪಿಕ್ ಆಗಿರುವ ಕ್ವಶನ್ ಟ್ಯಾಗ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕ್ವಶನ್ ಟ್ಯಾಗ್ ಅಂತಂದರೆ ಏನು? ಕಿರು ಪ್ರಶ್ನೆ ಅಂತ ನಾವು ಕನ್ನಡದಲ್ಲಿ ಇದನ್ನು ಕರಿತೀವಿ. ಈ ಕಿರು ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆ ಖಚಿತವಾಗಿ ಬರೋದ್ರಿಂದ ಇವತ್ತಿನ ತರಗತಿಯಲ್ಲಿ ಕಿರು ಪ್ರಶ್ನೆ ಅಂತಂದರೆ ಏನು, ಅದರ ಅರ್ಥ ಏನು, ಯಾಕೆ ನಾವು ಕಿರು ಪ್ರಶ್ನೆಯನ್ನು ಬಳಕೆ ಮಾಡ್ಕೊಳ್ತೀವಿ, ಎಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಬಹಳ ಡೀಟೇಲ್ಸ್ ಆಗಿ ಕಲಿತಾ ಹೋಗೋಣ. ಹಾಗಾದರೆ ವಾಟ್ ಈಸ್ ಕ್ವಶನ್ ಟ್ಯಾಗ್? ಕ್ವಶನ್ ಟ್ಯಾಗ್ ಅಂತಂದರೆ ಏನು? ಎ ಕ್ವಶನ್ ಟ್ಯಾಗ್ ಈಸ್ ಎ ಶಾರ್ಟ್ ಕ್ವಶನ್. ಕ್ವಶನ್ ಟ್ಯಾಗನ್ನು ನಾವು ಶಾರ್ಟ್ ಕ್ವಶನ್ ಅಂತ ಕರಿತೀವಿ. ಶಾರ್ಟ್ ಕ್ವಶನ್ ಅಂತಂದರೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಶಾರ್ಟ್ ಕ್ವಶನ್ ಅಂತಂದರೆ ಕಿರು ಪ್ರಶ್ನೆ ಅಂತ ಕರಿತೀವಿ. ಹಾಗಾದರೆ ಇದನ್ನು ಎಲ್ಲಿ ನಾವು ಆ್ಯಡ್ ಮಾಡ್ತೀವಿ? ದ ಆ್ಯಡೆಡ್ ಎಟ್ ದ ಎಂಡ್ ಆಫ್ ಸೆಂಟೆನ್ಸ್, ಅಂದರೆ ಒಂದು ವಾಕ್ಯದ ಕೊನೆಯ ಭಾಗದಲ್ಲಿ ಈ ಕಿರು ಪ್ರಶ್ನೆಯನ್ನು ಹಚ್ತೀವಿ. ನಾವು ಯಾವಕ್ಕೋಸ್ಕರ ಹಚ್ತೀವಿ, ಯಾವುದಕ್ಕೋಸ್ಕರ ನಾವು ಇದನ್ನು ಬಳಕೆ ಮಾಡ್ಕೊಳ್ತೀವಿ ಅಂದ್ರೆ ಟು ಕನ್ಫರ್ಮ್ ಇನ್ಫಾರ್ಮೇಷನ್. ಯಾವುದಾದ್ರೂ ಒಂದು ವಿಷಯವನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಥವಾ ಅದರಿಂದ ಏನಾದರೂ ಇನ್ಫಾರ್ಮೇಷನ್ನ ತಗೊಳ್ಳೋಕ್ಕೆ, ಅಂದ್ರೆ ಒಂದು ವಿಷಯ ಆಗೈತೆ ಇಲ್ಲೋ ಖಚಿತವಾಗಿ ಅನ್ನೋದನ್ನು ಕನ್ಫರ್ಮೇಷನನ್ನು ತೆಗೆದುಕೊಳ್ಳೋಕ್ಕೆ ನಾವು ಈ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಕ್ವಶನ್ ಟ್ಯಾಗ್ ಅಂತಂದರೆ ವಾಕ್ಯದ ಕೊನೆಯಲ್ಲಿ ಸೇರಿಸುವ ಒಂದು ಚಿಕ್ಕ ಪ್ರಶ್ನೆ ಅಂದರೂ ಕೂಡ ಒಂದೇ, ಕಿರು ಪ್ರಶ್ನೆ ಅಂದರೂ ಕೂಡ ಒಂದೇ. ಅದು ಮಾಹಿತಿ ಖಚಿತಪಡಿಸಿಕೊಳ್ಳಲು ಬಳಸಿಕೊಳ್ಳಲಾಗುತ್ತದೆ. ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಆ ಮಾಹಿತಿ ಖಚಿತವಾಗಿ ನಡೆದೈತೋ ನಡೆದಿಲ್ಲೋ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಕೆ ನಾವು ಈ ಕಿರು ಪ್ರಶ್ನೆಯನ್ನು ಬಳಕೆ ಮಾಡ್ಕೊಳ್ತೀವಿ. ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತಾ. ಯು ಆರ್ ಹ್ಯಾಪಿ, ನೀನು ಸಂತೋಷವಾಗಿದ್ದೀಯಾ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್ ಆದರೆ ಕಿರು ಪ್ರಶ್ನೆಯ ಮೂಲಕ ಅದನ್ನು ಹೇಗೆ ನಾವು ಖಚಿತಪಡಿಸ್ಕೊಳ್ತೀವಿ ಅಂತಂದ್ರೆ ಅಲ್ಲವೇ ಅಥವಾ ಆರ್ಂಟ್ ಯು, ನೀನು ಖುಷಿಯಾಗಿಲ್ಲವೇ ಅನ್ನುವಂತಹ ಕಿರು ಪ್ರಶ್ನೆಯ ಮೂಲಕ ಆತನ ಖುಷಿಯನ್ನು ನಾವೇನು ಮಾಡ್ತೀವಿ ಅಂದರೆ ಕನ್ಫರ್ಮೇಷನ್ ಮೂಲಕ, ಅಂದರೆ ಈ ಕಿರು ಪ್ರಶ್ನೆಯನ್ನು ಹಚ್ಚುವ ಮೂಲಕ ಅದನ್ನು ನಾವು ಖಚಿತಪಡಿಸ್ಕೊಳ್ತೀವಿ. ಹಾಗಾದ್ರೆ ಕ್ವಶನ್ ಟ್ಯಾಗ್ನ ರೂಲ್ಸ್ಗಳು ಏನೇನು? ಒಂದು ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅಂತಂದರೆ ಇವತ್ತಿನ ತರಗತಿಯಲ್ಲಿ ನಾನು ಹೇಳುವಂತಹ ರೂಲ್ಸ್ಗಳನ್ನ ನಾವು ಪಕ್ಕಾ ತಿಳ್ಕೊಂಡ್ವಿ ಅಂತಂದ್ರೆ ಕ್ವಶನ್ ಟ್ಯಾಗನ್ನು ಹಚ್ಚೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ನಾವು ಫಾಲೋ ಅಪ್ ಮಾಡ್ಕೊಳ್ಬೇಕು. ಈ ರೂಲ್ಸ್ ಗೊತ್ತಾದರೆ ಸಾಕು, ಬೇಕಾದಂತಹ ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಿದರೆ ನಾವು ಈಸಿಯಾಗಿ ಒಂದು ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಹಾಗಾದರೆ ಯಾವ ಅವು ರೂಲ್ಸ್ಗಳು ಯಾವ್ಯಾವ ಅನ್ನೋದನ್ನು ನೋಡ್ಕೊತ ಹೋಗೋಣ. ಫಸ್ಟ್ನೇ ರೂಲನ್ನು ನೋಡೋದಾದರೆ, ಒಂದು ಕ್ವಶನ್ ಟ್ಯಾಗನ್ನು ಹಚ್ಚುವಾಗ, ಅಂದರೆ ಒಂದು ಕ್ವಶನ್ ಟ್ಯಾಗ್ ಸಂಬಂಧಿಸಿದ ಹಾಗೆ ಒಂದು ಯಾವುದಾದ್ರೂ ಒಂದು ಪ್ರಶ್ನೆ ಬಂತು ಅಂತಾರೆ ನಾವು ಮೊದಲು ಫಾಲೋ ಮಾಡಬೇಕಾಗಿರುವಂಥ ಫಸ್ಟ್ ಸ್ಟೆಪ್ ಏನು ಅಂತಾರೆ, ಆ ಕೊಟ್ಟಂತಹ ಪ್ರಶ್ನೆ ಅಂದರೆ ಅಥವಾ ಕೊಟ್ಟಂತಹ ಹೇಳಿಕೆ ಪಾಸಿಟಿವ್ ಸೆಂಟೆನ್ಸ್ ಐತೋ ಅಥವಾ ನೆಗೆಟಿವ್ ಸೆಂಟೆನ್ಸ್ ಐತೋ ಅಂತ ತಿಳ್ಕೊಳ್ಬೇಕು. ಕೊಟ್ಟಂಥ ಹೇಳಿಕೆ ಎಲ್ಲಾದರೂ ಪಾಸಿಟಿವ್ ಸೆಂಟೆನ್ಸ್ ಇತ್ತು ಅಂದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು. ಆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬೇಕು ಅಂತಾರೆ, ಫಸ್ಟಿಗೆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಅದರ ಜೊತೆಯಲ್ಲಿ ನಂತರ N' T ಹಚ್ಚಬೇಕು, ಅಂದರೆ ನಾಟ್ ಅನ್ನು ಬಳಕೆ ಮಾಡ್ಕೊಳ್ಬೇಕು. ನಂತರ ಪ್ರನೌನನ್ನು ಹಚ್ಚಬೇಕು. ಪ್ರನೌನ್ ಆದಮೇಲೆ ಕ್ವಶನ್ ಮಾರ್ಕನ್ನು ಇಡಬೇಕು. ಯಾವಾಗ ಒಂದು ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಬಂದಿತ್ತು ಅಂತಾರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ಅಂದರೆ ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅಂತಂದ್ರೆ ಅಲ್ಲಿ ಪಾಸಿಟಿವ್ ಕೊಟ್ಟರೆ ಅದರ ತದ್ವಿರುದ್ಧವಾಗಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ದ ಸೆಂಟೆನ್ಸ್ ಈಸ್ ಪಾಸಿಟಿವ್, ದ ಕ್ವಶನ್ ಟ್ಯಾಗ್ ವಿಲ್ ಬಿ ನೆಗೆಟಿವ್. ಅಂದರೆ ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಆಗಿತ್ತು ಅಂತಂದರೆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಫಸ್ಟ್ನೇ ರೂಲ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಸಿ ಈಸ್ ಅ ಡಾಕ್ಟರ್ ಅನ್ನುವಂಥದ್ದು ಇಲ್ಲಿ ಪಾಸಿಟಿವ್, ಅಂದರೆ ಅವಳು ಡಾಕ್ಟರ್ ಅನ್ನುವಂಥದ್ದು. ಸರ್ ಹೇಗೆ ನಾವು ಪಾಸಿಟಿವ್ ನೆಗೆಟಿವ್ ಅದು ಕಂಡುಹಿಡ್ಕೊಳ್ಳೋದು ಅಂತಂದರೆ, ಒಂದು ಕೊಟ್ಟಂಥ ಹೇಳಿಕೆಯಲ್ಲಿ ಎಲ್ಲಾದರೂ ನೋವು ಬಂದಿತ್ತು ಅಂತಂದರೆ, ಕೊಟ್ಟಂಥ ಹೇಳಿಕೆಯಲ್ಲಿ ಎಲ್ಲಾದರೂ ನಾಟ್ ಬಂದಿತ್ತು ಅಂತಂದ್ರೆ, ನೆವರ್ ಬಂದಿತ್ತು ಅಂತಂದ್ರೆ, ಸೆಲ್ಡಮ್ ಬಂದಿತ್ತು ಅಂತಂದರೆ, ಡೋಂಟ್ ಬಂದಿತ್ತು ಅಂತಂದರೆ ಅದು ನೆಗೆಟಿವ್ ಅನ್ಸ್ಕೊಳ್ತೈತಿ. ಈ ಯಾವುದೇ ನೆಗೆಟಿವ್ ವರ್ಡ್ಸ್ಗಳು ಆ ಸೆಂಟೆನ್ಸಲ್ಲಿ ಬಂದಿರಲಿಲ್ಲ ಅಂತಂದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಸಿ ಈಸ್ ಅ ಡಾಕ್ಟರ್ ಅನ್ನೋದು ಇಲ್ಲಿ ಪಾಸಿಟಿವ್, ಸಿ ಈಸ್ ನಾಟ್ ಅ ಡಾಕ್ಟರ್ ಅನ್ನೋದು ಇದು ನೆಗೆಟಿವ್. ಕೊಟ್ಟಂಥ ಹೇಳಿಕೆ ಸಿ ಈಸ್ ಅ ಡಾಕ್ಟರ್ ಅನ್ನೋದು ಇಲ್ಲಿ ಪಾಸಿಟಿವ್ ಅದ, ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕಾದ್ರೆ ನಾವು ಫಾರ್ಮುಲಾ ಹೇಳಿದ್ನಿ, ಹೆಲ್ಪಿಂಗ್ ವರ್ಬು ಪ್ಲಸ್ N' T ಅಂದರೆ ನಾಟ್ ಅಂತ ಅರ್ಥ.
ಪ್ಲಸ್ ಪ್ರನೌನ್ ಹಚ್ಚಬೇಕು ಪ್ಲಸ್ ಲಾಸ್ಟ್ ಕ್ವಶನ್ ಮಾರ್ಕನ್ನು ಇಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಇಸ್ ಅ ಡಾಕ್ಟರ್ ಅಂತ ಕೊಟ್ಟಾನ, ಇಲ್ಲಿ ಕ್ವಶನ್ ಟ್ಯಾಗ್ ಇಸಂಟ್ ಸಿ ಅಂತ ನಾವು ಕೊಟ್ಟಿವಿ. ಫಸ್ಟಿಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಹೇಳಿದಾಗ ನಾವು ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ತೊಗೊಂಡಿವಿ. ನಂತರ ಇಲ್ಲಿ ಎನ್ ಅಪಸ್ಟ್ರೋಫಿ ಟಿ ಅನ್ನು ಹಚ್ಚಿದ್ದೀವಿ. ಆನಂತರ ಇಲ್ಲಿ ಪ್ರನೌನ್ ಸಿ ಅನ್ನು ಹಚ್ಚಿದ್ದೀವಿ. ಲಾಸ್ಟಿಗೆ ಕ್ವಶನ್ ಮಾರ್ಕನ್ನು ಇಲ್ಲಿ ಹಚ್ಚಿದ್ದೀವಿ. ಸೊ ಹಾಗಿದ್ರೆ ಕ್ವಶನ್ ಟ್ಯಾಗ್ ಏನು ಹಚ್ಚಿವಿ ಇದಕ್ಕಂತಂದ್ರೆ ಇಸಂಟ್ ಸಿ ಅಲ್ಲವೇ ಅಂತ, ಅಂದರೆ ಅವಳು ಡಾಕ್ಟರ್ ಅಲ್ಲವೇ ನಾವು ಖಚಿತಪಡಿಸಿಕೊಂಡಿವಿ ಅಂತ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ದೇ ಪ್ಲೇ ಕ್ರಿಕೆಟ್, ಅವರು ಕ್ರಿಕೆಟನ್ನು ಆಡುತ್ತಾರೆ. ಅದನ್ನು ಖಚಿತಪಡಿಸಿಕೊಳ್ಳಲು ನಾವು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತೀವಿ ಅಂದ್ರೆ ಡೋಂಟ್ ದೇ ಅಲ್ಲವೇ ಅಂತ. ಸೊ ಇಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ಇಲ್ಲ, ಆದರೂ ಸಹಿತ ಕೊಟ್ಟಂಥ ಹೇಳಿಕೆಯಲ್ಲಿ ಪಾಸಿಟಿವ್ ಐತಿ, ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ನಾವು ಹಚ್ಚಿದ್ವಿ. ಇಲ್ಲಿ ಡೋಂಟ್ ಯಾಕೆ ಬತ್ತು ಅನ್ನೋದು ಎಲ್ಲರ ಪ್ರಶ್ನೆ. ಸೊ ಅದಕ್ಕೆ ನಾನು ಮುಂದಿನ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ಉತ್ತರವನ್ನು ಕೊಡ್ತೀನಿ, ಯಾಕೆ ನಾವು ಇಲ್ಲಿ ಡೋಂಟನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ. ಅಂದರೆ ಒಂದು ಕ್ವಶನ್ ಟ್ಯಾಗಲ್ಲಿ ಎರಡು ರೀತಿಯಾದ ಕ್ವಶನ್ ಟ್ಯಾಗ್ಗಳು ಬರ್ತಾವೆ, ಒಂದು ಹೆಲ್ಪಿಂಗ್ ವರ್ಬ ಇನ್ನೊಂದು ವಿತೌಟ್ ಹೆಲ್ಪಿಂಗ್ ವರ್ಬ ಅಂತ. ಇದು ಪ್ರಶ್ನೆ ಎಕ್ಸಾಂಪಲ್ ವಿತ್ ಹೆಲ್ಪಿಂಗ್ ವರ್ಬ್ ಬಂದಿರುವಂತಹ ಪ್ರಶ್ನೆ, ಇದು ವಿತೌಟ್ ಹೆಲ್ಪಿಂಗ್ ವರ್ಬ್ ಬಂದಿರುವಂಥ ಪ್ರಶ್ನೆ. ವಿತ್ ಹೆಲ್ಪಿಂಗ್ ವರ್ಬಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದೇ ಹೆಲ್ಪಿಂಗ್ ವರ್ಬನ್ನು ತೊಗೊಂಡು ನಾವೇನು ಮಾಡ್ತೀವಿ ಕ್ವಶನ್ ಟ್ಯಾಗನ್ನು ಹಚ್ತೀವಿ. ಈ ವಿತೌಟ್ ಹೆಲ್ಪಿಂಗ್ ವರ್ಬಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಬಟ್ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂತಂದರೆ ನಾವು ಯಾವುದನ್ನು ತೆಗೆದುಕೊಂಡು ಇಲ್ಲಿ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ರೂಲ್ ನಂಬರ್ 2, ಸ್ಟೆಪ್ ನಂಬರ್ 2 ಅಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಕೊಟ್ಟಂಥ ಹೇಳಿಕೆ ನೆಗೆಟಿವ್ ಆಗಿತ್ತು ಅಂದರೆ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಚ್ತೀವಿ. ಈಗೇನು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ತೀವಿ ಅಂತ ಹೇಳಿದ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಪ್ರಶ್ನೆ ಏನು ಎಲ್ಲಾದರೂ ನೆಗೆಟಿವ್ ಬಂದಿತ್ತು ಅಂದರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ಅದಕ್ಕೆ ಯಾವ ರೀತಿ ಫಾರ್ಮುಲಾವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅಂದರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬನ್ನು ಬಳಕೆ ಮಾಡ್ಕೊಳ್ತೀವಿ, ಆನಂತರ ಪ್ರನೌನ್ ಹಚ್ತೀವಿ, ಆನಂತರ ಕ್ವಶನ್ ಮಾರ್ಕನ್ನು ಬಳಕೆ ಮಾಡ್ಕೊಳ್ತೀವಿ. ಇಫ್ ದ ಸೆಂಟೆನ್ಸ್ ಇಸ್ ಅ ನೆಗೆಟಿವ್ ದ ಕ್ವಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಅಂದರೆ ಕೊಟ್ಟಂಥ ಹೇಳಿಕೆ ಎಲ್ಲಾದರೂ ನೆಗೆಟಿವ್ ಆಗಿತ್ತು ಅಂತಾರೆ ಆಟೋಮೆಟಿಕ್ಕಾಗಿ ನಾವು ಕ್ವಶನ್ ಟ್ಯಾಗನ್ನು ಪಾಸಿಟಿವ್ ಆಗಿ ಹಚ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಹಿ ಈಸಂಟ್ ರೆಡಿ, ಅವನು ಸಿದ್ಧನಿಲ್ಲ. ಈ ರೀತಿ ಕೊಟ್ಟಂಥ ಹೇಳಿಕೆಯಲ್ಲಿ ಈಸ್ ಪ್ಲಸ್ ನಾಟ್ ಈಸಂಟ್ ಆಯಿತು. ಇಲ್ಲಿ ನಾಟ್ ಅನ್ನುವಂತಹ ಪದ ನೆಗೆಟಿವ್ ಪದ ಬಂದಿರೋದ್ರಿಂದ ನಾವು ಇಲ್ಲಿ ಈಸ್ ಹಿ ಅಂತ ಹಚ್ತೀವಿ. ಮತ್ತೊಂದು ಎಕ್ಸಾಂಪಲನ್ನು ಬಳಕೆ ಮಾಡ್ಕೊಳ್ರೆ ದೇ ಡೋಂಟ್, ಇಲ್ಲಿ ಡೋಂಟ್ ಅನ್ನುವಂಥದ್ದು ನೆಗೆಟಿವ್ ವರ್ಡ್ ಅದ. ದೇ ಡೋಂಟ್ ಲೈಕ್ ಟೀ, ಅವನು ಟೀ ಇಷ್ಟವಿಲ್ಲ ಅವನಿಗೆ ಅಥವಾ ಅವರಿಗೆ ಟೀ ಇಷ್ಟ ಇಲ್ಲ ಅಂತ ಅನ್ನುವಂಥದ್ದು ಇಲ್ಲಿ ನೆಗೆಟಿವ್ ವರ್ಡ್ ಬಂದಿರೋದ್ರಿಂದ ನಾವಿಲ್ಲಿ ಡೂ ದೇ ಅನ್ನುವಂಥದ್ದು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಇಲ್ಲಿ ನಿಮ್ಗೆ ಹೆಲ್ಪಿಂಗ್ ವರ್ಬನ್ನು ತೊಗೊಂಡ್ವಿ, ಇಲ್ಲಿ ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅದ, ಇಲ್ಲಿ ಹಿ ಅನ್ನುವಂಥದ್ದು ಪ್ರನೌನ್ ಇರೋದ್ರಿಂದ ನಾವು ಇಲ್ಲಿ ಪ್ರನೌನ್ ಹಿ ಅನ್ನು ತೊಗೊಂಡ್ವಿ, ಲಾಸ್ಟ್ ಕ್ವಶನ್ ಮಾರ್ಕನ್ನು ಇಟ್ವಿ. ಸೊ ಇಲ್ಲಿ ಈಸ್ ಹಿ ಅನ್ನುವಂಥದ್ದು ಕ್ವಶನ್ ಟ್ಯಾಗ್ ಆಗುತ್ತಾ. ನಂತರದಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟನ್ನು ಗಮನಿಸಬೇಕಾದ್ರೆ ನಾವು ಫಾರ್ಮುಲಾ ಪ್ರಕಾರ ಇಲ್ಲಿ ಡೋಂಟ್ ಅನ್ನುವಂಥದ್ರಲ್ಲಿ ಡೂ ಅನ್ನುವಂಥದ್ದು ಒಂದು ಹೆಲ್ಪಿಂಗ್ ವರ್ಬ್ ಅದ, ಇಲ್ಲಿ ಡೂ ಅನ್ನು ತೆಗೆದುಕೊಂಡ್ವಿ, ಪ್ರನೌನ್ ಆಗಿ ದಿ ಅನ್ನು ತೆಗೆದುಕೊಂಡ್ವಿ, ಇಲ್ಲಿ ಕ್ವಶನ್ ಮಾರ್ಕ್ ಲಾಸ್ಟಿಗೆ ಕ್ವಶನ್ ಟ್ಯಾಗನ್ನು ಇಟ್ವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಅನ್ನು ನೋಡೋದಾದರೆ ಮತ್ತೆ ಯಾವ ರೂಲನ್ನು ನಾವು ಬಳಕೆ ಮಾಡ್ಕೊಳ್ಬೇಕು, ಯಾವುದನ್ನು ಫಾಲೋ ಅಪ್ ಮಾಡ್ಕೊಳ್ಬೇಕು ಅಂತಂದ್ರೆ ಯೂಸ್ ದ ಸೇಮ್ ಹೆಲ್ಪಿಂಗ್ ವರ್ಬ್. ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಭಾಳ ಕನ್ಫ್ಯೂಸ್ ಆಗೋದು ಏನಪ್ಪ ಅಂತಂದ್ರೆ ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಬಂದಿತ್ತಂದ್ರೆ ನಾವು ಅದು ಪಾಸ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು, ಪಾಸ್ಟ್ ಬಂದಿದ್ದರೆ ಅದನ್ನು ಪ್ರೆಸೆಂಟಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋಂತಹ ಗೊಂದಲ ಬಹಳ ಇರ್ತದೆ. ಅಂದರೆ ಫ್ಲೂರಲ್ ಇತ್ತು ಅಂತಂದ್ರೆ ಸಿಂಗುಲರ್ ಆಗಿ ಹಚ್ಚಬೇಕು, ಈಜ್ ಇದ್ರೆ ವಾಸ್ ಹಚ್ಚಬೇಕು, ವೇರ್ ಇದ್ರೆ ಆರ್ ಹಚ್ಚಬೇಕು, ಆರ್ ಇದ್ರೆ ವೇರ್ ಹಚ್ಚಬೇಕು, ವಿಲ್ ಇದ್ರೆ ಶಾಲ್ ಹಚ್ಚಬೇಕು, ಹ್ಯಾಡ್ ಹಚ್ಚಬೇಕು, ಡೂ ಹಚ್ಚಬೇಕು, ಡಸ್ ಹಚ್ಚಬೇಕು. ಇಂತಹ ಗೊಂದಲಗಳು ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಕಾಡೋದ್ರಿಂದ ಇಲ್ಲಿ ಕ್ಲಿಯರಾಗಿ ಅವರು ಹೇಳಿದ್ದೇನು ಅಂತಂದ್ರೆ ರೂಲ್ ನಂಬರ್ 3ಯಲ್ಲಿ ಅಥವಾ ಸ್ಟೆಪ್ 3ಯಲ್ಲಿ ಯೂಸ್ ದ ಸೇಮ್ ಹೆಲ್ಪಿಂಗ್ ವರ್ಬ್. ಅಂದರೆ ಯಾವ ಪ್ರಶ್ನೆಯಲ್ಲಿ ಯಾವ ಸಹಾಯಕ ಕ್ರಿಯಾಪದವನ್ನು ಕೊಟ್ಟಿರ್ತಾನೋ ಅದೇ ಸಹಾಯಕ ಕ್ರಿಯಾಪದವನ್ನು ಬಳಸಿಕೊಂಡು ನಾವು ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ದ ಹೆಲ್ಪಿಂಗ್ ವರ್ಬ್ ಇಸ್ ದ ಸೆಂಟೆನ್ಸ್ ಶುಡ್ ಬಿ ಯೂಸ್ಡ್ ಇನ್ ಅ ಕ್ವಶನ್ ಟ್ಯಾಗ್. ಕೊಟ್ಟಂಥ ಹೇಳಿಕೆಯಲ್ಲಿ ಅಥವಾ ಕೊಟ್ಟಂಥ ಪ್ರಶ್ನೆಯಲ್ಲಿ ಬಂದಂತಹ ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡೇ ನಾವು ಏನು ಮಾಡಬೇಕು ಅಂತಂದ್ರೆ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿ ಈಸ್ ಹ್ಯಾಪಿ, ಇಲ್ಲಿ ಈಸ್ ಅನ್ನುವಂಥದ್ದು ಸಹಾಯಕ ಕ್ರಿಯಾಪದ ಬಂದದ, ಹೆಲ್ಪಿಂಗ್ ವರ್ಬ್ ಬಂದೈತಿ. ಇದನ್ನು ನಾವು ಹಚ್ಚುವಾಗ ಕನ್ನಡದಲ್ಲಿ ದೇ, ಫಾರ್ ಎಕ್ಸಾಂಪಲ್ ಇಲ್ಲಿ ಈಸ್ ಐತಿ, ಇಲ್ಲಿ ನಾವು ಈಸ್ ತೊಗೊಂಡ್ವಿ, ಆನಂತರ ಅದಕ್ಕೆ NT ಹಚ್ಚಿದ್ವಿ,
ಅಂದರೆ ಎನ್ ಅಪಾಸ್ಟ್ರಫಿ ಟಿ ಏನು ಹಚ್ಚಿದ್ವಿ ಅಂದರೆ ನಾಟ್ ಹಚ್ಚಿದ್ವಿ. ಯಾಕಂತಂದ್ರೆ ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಆಗಿತ್ತು, ಇದು ನೆಗೆಟಿವ್ ಕ್ವಶನ್ ಟ್ಯಾಗ್ ಹಚ್ಚಬೇಕಾಗಿತ್ತು, ನಾವು ಇಸಂಟ್ ಆಯಿತು. ಇಲ್ಲಿ ಸಿ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಪ್ರನೌನ್ ಅನ್ನು ತೊಗೊಂಡ್ವಿ. ಲಾಸ್ಟಿಗೆ ಪ್ರಶ್ನಾರ್ಥಕ ಚಿಹ್ನೆ ಏನಿಟ್ವಿ, ಇಸಂಟ್ ಆಯಿತು. ಸೊ ಇಸಂಟ್ ಸಿ ಆಯಿತು. ನೆಕ್ಸ್ಟ್ ದೇ ಆರ್ ಸ್ಟೂಡೆಂಟ್ ಅನ್ನುವಂಥದ್ದು ಇಲ್ಲಿ ಆರ್ ಅನ್ನುವಂಥದ್ದು ಏನದ ಸಹಾಯಕ ಕ್ರಿಯಾಪದವನ್ನು ನಾವು ಬಳಕೆ ಮಾಡ್ಕೊಂಡ್ವಿ. ಸಹಾಯಕ ಕ್ರಿಯಾಪದ ಇಲ್ಲಿ ಆರ್ ಇದ್ದಲ್ಲಿ ಇಲ್ಲಿ ನಾವು ಆರಂಟ್ ಆಯಿತು. ನಂತರ ಪ್ರನೌನನ್ನು ದೇ ಆಗಿ ತೊಗೊಂಡ್ವಿ. ಸೊ ಇಲ್ಲಿ ವಾಕ್ಯದಲ್ಲಿ ಇರುವ ಹೆಲ್ಪಿಂಗ್ ವರ್ಬನ್ನು ನಾವು ಕ್ವಶನ್ ಟ್ಯಾಗ್ನಲ್ಲಿ ನೀನು ಕಡ್ಡಾಯವಾಗಿ ಬಳಸಬೇಕು ಅಂತ ಕೊಟ್ಟಾರ. ಬೇರೆ ಯಾವುದೂ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಬರೆದ್ರೆ ನಾವು ಬೇರೆ ಸಹಾಯಕ ಕ್ರಿಯಾಪದವನ್ನು ನಾವು ಅಲ್ಲಿ ಮಾಡೋಕ್ಕಾಗಿಲ್ಲ, ಬಳಸೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ರೂಲ್ ಏನು ಅಂತಂದ್ರೆ ಯಾಮ್ ಇದ್ದಲ್ಲಿ ನಾವು ಅರಂಟನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ರೂಲ್ ಹೇಳುತ್ತೆ. ಅಂದರೆ ನಾವೀಗ ಈಸ್ ಇದ್ದಲ್ಲಿ ಈಸಂಟ್ ಹಚ್ತೀವಿ, ವಾಜ್ ಇದ್ದಲ್ಲಿ ವಾಜಂಟ್ ಹಚ್ತೀವಿ, ಆಮೇಲೆ ವರ್ ಇದ್ದಲ್ಲಿ ವರಂಟ್ ಹಚ್ತೀವಿ, ವಿಲ್ ಇದ್ದಲ್ಲಿ ಓಂಟ್ ಹಚ್ತೀವಿ. ಹಾಗಾದರೆ ಯಾಮ್ ಇದ್ದಲ್ಲಿ ಯಾಮಂಟ್ ಹಚ್ಬೇಕಂತೇನಿಲ್ಲ. ಅಂದ್ರೆ ಯಾಮ್ ಇದ್ದಲ್ಲಿ ಯಾಮ್ನ ಬದಲಾಗಿ ನಾವು ಅಲ್ಲಿ ಸಹಾಯಕ ಕ್ರಿಯಾಪದ ಏನು ತಿಳ್ಕೊಬೇಕು ಅಂತಂದ್ರೆ ಆರ್ ಹಚ್ಚಬೇಕು. ದ ವೆನ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಐ ಆಮ್ ಅಂದರೆ ಯಾಮಿಂದ ಎಲ್ಲಾದರೂ ಹೆಲ್ಪಿಂಗ್ ವರ್ಬಿಂದ ಪ್ರಾರಂಭ ಆಗಿತ್ತು ಅಂತಂದರೆ ಅಥವಾ ಕೊಟ್ಟಂಥ ಪ್ರಶ್ನೆಯಲ್ಲಿ ಯಾಮ್ ಏನಾದರೂ ಇತ್ತು ಅಂತಂದ್ರೆ ನಾವು ಯಾಮ್ನ ಬದಲಾಗಿ ಕ್ವಶನ್ ಟ್ಯಾಗ್ ಹಚ್ಚುವಾಗ ಏನು ಮಾಡಬೇಕು, ದ ಟ್ಯಾಗ್ ಬಿಕೇಮ್ಸ್ ಆರಂಟ್ ಐ ಆಗುತ್ತಾ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಐ ಆಮ್ ಯುವರ್ ಫ್ರೆಂಡ್ ಅನ್ನುವಂಥದ್ದು ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟನ. ಈ ಸ್ಟೇಟ್ಮೆಂಟ್ಗೆ ನಾವು ಕ್ವಶನ್ ಟ್ಯಾಗನ್ನು ಬಳಕೆ ಮಾಡಿಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಂಥ ಹೇಳಿಕೆ ಐ ಆಮ್ ಯುವರ್ ಫ್ರೆಂಡ್ ಅನ್ನುವಂಥದ್ದು ಪಾಸಿಟಿವ್ ಅದು, ನಾನು ನಿನ್ನ ಸ್ನೇಹಿತ. ಐ ಆಮ್ ನಾಟ್ ಯುವರ್ ಫ್ರೆಂಡ್ ಅನ್ನೋದು ನೆಗೆಟಿವ್ ಆಗುತ್ತಾ. ಸೊ ಫಸ್ಟಿಗೆ ಹೇಳಿದ್ನ ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಆಗಿತ್ತು ಅಂತಂದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲಿ ಐ ಆಮ್ ಯುವರ್ ಫ್ರೆಂಡ್ ಅನ್ನುವಂಥದ್ದು ಪಾಸಿಟಿವ್ ಐತಿ, ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು. ಹಾಗಿದ್ರೆ ಇಲ್ಲಿ ಫಸ್ಟಿಗೆ ನಾವೇನು ತೊಗೋಬೇಕು ಅಂತಂದ್ರೆ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲಿ ಆ್ಯಮ್ ಐತಿ, ಬಟ್ ನಾವು ಇಲ್ಲಿ ಆ್ಯಮ್ ತೊಗೊಳಕ್ಕಾಗಂಗಿಲ್ಲ. ಆ್ಯಮ್ನ ಬದಲಾಗಿ ನಾವು ಇಂಗ್ಲೀಷ್ನ ರೂಲ್ಸ್ ಪ್ರಕಾರ ಏನು ತೊಗೋಬೇಕು, ಆರನ್ನು ತೆಗೆದುಕೊಳ್ಬೇಕು. ಆರನ್ನು ತೆಗೆದುಕೊಳ್ತೀವಿ. ಕೊಟ್ಟಂಥ ಹೇಳಿಕೆ ಪಾಸಿಟಿವ್ ಆಗಿರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ಆರ್ ಮುಂದೆ ನಾವು ಏನು ಅಪಾಸ್ಟ್ರಫಿ ಟಿ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಆರೆಂಟ್ ಆಗುತ್ತಾ. ಪ್ರನೌನ್ ಆಗಿ ಆ ಇದ್ದಿದ್ದು ಸೇಮ್ ಆಯನ್ನು ತಂದಿಡ್ತೀವಿ. ನಂತರ ಲಾಸ್ಟಿಗೆ ಕ್ವಶನ್ ಮಾರ್ಕ್ ಇಟ್ಟಿದ್ರೆ ಏನಾಗುತ್ತಾ, ಆರೆಂಟ್ ಆಯ್ ಆಗುತ್ತಾ. ಹಾಗಿದ್ರೆ ಇದು ಕರೆಕ್ಟ್ ಆದಂಥ ಉತ್ತರ. ನಾನು ನಿನ್ನ ಸ್ನೇಹಿತ ಅಲ್ಲವೇ ಅನ್ನುವಂಥದ್ದು. ಇಲ್ಲಿ ಆರೆಂಟ್ ಆಯ್ ಅನ್ನುವಂಥದ್ದು ಕಿರು ಪ್ರಶ್ನೆ ಅಂತ ನಾವು ಕರಿತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದಿಲ್ಲ. ಆ್ಯಮ್ ಇದ್ದಿದ್ದು ಆ್ಯಮೆಂಟ್ ಅಂತ ಹಚ್ಚಿಬಿಡ್ತಾರೆ, ಅದು ಕ್ವಶನ್ ರಾಂಗ್ ಆಗಿಬಿಡ್ತೈತಿ. ಯಾವುದೇ ರೀತಿಯಾದ ಅಂಕಗಳಲ್ಲಿ ಬರೋದಿಲ್ಲ. ಅದಕ್ಕೆ ಎಲ್ಲರೂ ಬಹಳ ಕ್ಲಿಯರಾಗಿ ತಿಳ್ಕೊಳ್ಬೇಕು. ಎಲ್ಲಾದರೂ ಪ್ರಶ್ನೆಯಲ್ಲಿ ಆ್ಯಮ ಬಂದಿತ್ತು ಅಂತಾರೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಅದನ್ನು ಆರಾಗಿ ಬಳಕೆ ಮಾಡ್ಕೊಳ್ಬೇಕು. ಆ್ಯಮ್ ಇದ್ರೆ ಆರೆಂಟ್ ಆಯ್ ಅಂತ ತೆಗೆದುಕೊಳ್ಬೇಕು. ಇನ್ನು ನೆಕ್ಸ್ಟು ವಿಡಿಯೋ ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ವಿತೌಟ್ ಹೆಲ್ಪಿಂಗ್ ವರ್ಬ್ ಸೆಂಟೆನ್ಸ್ಗಳು ಬಂತು ಅಂತಂದರೆ ಯಾವ ರೀತಿ ನಾವು ಕ್ವಶನ್ ಟ್ಯಾಗನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ತಿಳಿಸ್ತೀನಿ ಅಂತ ನಿಮ್ಗೆ ಹೇಳಿದ್ನಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಇರುವಂಥದ್ದು. ಯಾವುದಾದ್ರೂ ಒಂದು ಪ್ರಶ್ನೆ ಕ್ವಶನ್ ಟ್ಯಾಗ್ ಸಂಬಂಧಿಸಿದ ಹಾಗೆ ಬಂತು ಅಂತಂದರೆ ನಾವು ನಿರ್ದಿಷ್ಟವಾಗಿ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅಂತಂದರೆ ನಮಗೆ ಹೆಲ್ಪಿಂಗ್ ವರ್ಬ್ ಕಡ್ಡಾಯವಾಗಿ ಬೇಕೇ ಬೇಕು. ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂತಂದರೆ ಆವಾಗ ನಾವು ಆ ವಾಕ್ಯದಲ್ಲಿರುವಂಥ ಮುಖ್ಯ ಕ್ರಿಯಾಪದವನ್ನು ಗಮನಿಸಬೇಕು. ಮುಖ್ಯ ಕ್ರಿಯಾಪದಗಳು ಮೂರು ರೀತಿಯಾಗಿ ನಾವಿಲ್ಲಿ ಗಮನಿಸ್ತೀವಿ. ಕ್ರಿಯಾಪದವು ಎಲ್ಲಾದರೂ ಅರಿಜಿನಲ್ ಫಾರ್ಮಲ್ಲಿ ಬಂದಿತ್ತು ಅಂತಂದರೆ V1ನಲ್ಲಿ ಬಂದಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ಲೇ ಬಂದಿತ್ತು ಅಂದರೆ ನಾವಿಲ್ಲಿ ಡೂ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಅದೇ ಮುಖ್ಯ ಕ್ರಿಯಾಪದ ಪ್ಲೇಸ್ ಅಂತ ಬಂದಿತ್ತು ಅಂದರೆ, ಇಲ್ಲಿ ಪ್ಲೇ ಅಂತ ಆಗೈತಿ, ಇದು ಪ್ಲೇಸ್ ಅಂತ ಬಂದಿತ್ತು ಅಂತಂದರೆ ಇಲ್ಲಿ ಡಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಅದೇ ಮುಖ್ಯ ಕ್ರಿಯಾಪದ ಪಾಸ್ಟ್ ಫಾರ್ಮಲ್ಲಿ ಪ್ಲೇಡ್ ಅಂತ ಬಂದಿದ್ರೆ ಡಿಡ್ ಅಂತ ಬಳಕೆ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ನಾವು ಕೊಟ್ಟಂಥ ಹೇಳಿಕೆಯಲ್ಲಿ ಮುಖ್ಯ ಕ್ರಿಯಾಪದವು V1 ರೂಪದಲ್ಲಿ ಬಂದರೆ ಡೂ ಅನ್ನು ತೆಗೆದುಕೊಳ್ಬೇಕು. ಅದು ಎಸ್ ಪ್ರತ್ಯಯಲ್ಲಿ ಬಂದರೆ ಡಸ್ ಅನ್ನು ತೆಗೆದುಕೊಳ್ಬೇಕು. ಫಾಸ್ಟ್ ಫಾರ್ಮಲ್ಲಿ ಬಂದರೆ ಡಿಡ್ ಅನ್ನು ಬಳಕೆ ಮಾಡಿಕೊಳ್ಬೇಕು. ಇದೇ ರೀತಿಯಾದಂತಹ ರೂಲ್ಸನ್ನು ಬಳಸಿಕೊಂಡು ಮುಂದಿನ ತರಗತಿಯಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನ ಬಿಡಿಸ್ಕೊತ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.